ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್. ಅಭಿನಂದನೆ ಸಾಯಿ ಸುತೆಯವರ ಸಾಮಾಜಿಕ ಕಾದಂಬರಿ. ಮನೆಗೆ ಬಂದ ಮೂರ್ತಿ ಪೂರ್ತಿ ಕತ್ತಲಾಗುವವರೆಗೂ ಮನೆಯಿಂದ ಹೊರಬೀಳಲಿಲ್ಲ. ರಾತ್ರಿಯ ಊಟಕ್ಕೆ ಎದುರು ಮನೆಯವರ ಆಹ್ವಾನವಿದ್ದರೂ ಸದ್ಯಕ್ಕೆ ಅವರೊಂದಿಗಿನ ಮಾತು ಬೇಡವೆನಿಸಿ ಬೀಗ ಹಾಕಿಕೊಂಡು ಹೊರ ನಡೆದ. ಹೆಚ್ಚು ಪರಿಚಯವಿಲ್ಲದ ಹೋಟೆಲ್ಗೆ ಹೋಗಿ ಊಟ ಮಾಡಿದ. ಈಗ ಅವನ ತಲೆಯಲ್ಲಿದ್ದಿದ್ದು ಒಂದೇ ವಿಚಾರ: ಆದಷ್ಟು ಬೇಗ ಪೂಜಾಳಿಗೆ ವಿವಾಹ ಮಾಡಬೇಕು. ಅದಕ್ಕೆ ಸರಿಯಾದ ವ್ಯಕ್ತಿ ತಲಾಶೆ ಮಾಡಬೇಕು. ಮುಂಬೈಯಲ್ಲಿನ ಚಿಕ್ಕಪ್ಪನ ಮನೆಗೆ STD ಮಾಡಿದ. ಹೇಗಿದ್ದಾಳೆ ಪೂಜಾ? ವಿಚಾರಿಸಿದ. ಈಗ ಸ್ವಲ್ಪ ಪರವಾಗಿಲ್ಲ, ಎಲ್ಲ ಹೊರಗಡೆ ಹೋಗಿದ್ದಾರೆ, ನಾನೊಬ್ಬ ಮನೆ ಕಾಯ್ಕೊಂಡಿದ್ದೀನಿ. ಅವನ ಚಿಕ್ಕಪ್ಪ ಉತ್ತರಿಸುವುದರೊಂದಿಗೆ, ಎಲ್ಲಿಂದ ಫೋನ್ ಮಾಡ್ತಾ ಇರೋದು? ಏನಾಗಿತ್ತು ನಮ್ಮ ಹುಡುಗಿನ ವಿವಾಹವಾಗೋಕೆ ಅಯೋಗ್ಯನಿಗೆ? ನಿನ್ನ ಹೆಂಡ್ತಿಗಾದ್ರೂ ಬುದ್ಧಿ ಬೇಡವಾ? ಜೋರು ದನಿಯಲ್ಲಿಯೇ ಕೇಳಿದ್ರು. ಅದೆಲ್ಲ ಮುಗ್ಧ ವಿಷಯ ಚಿಕ್ಕಪ್ಪ. ಈಗ ಪೂಜಾಗೆ ಒಂದು ಒಳ್ಳೆ ಸಂಬಂಧ ನೋಡಿ ಅವಳ ವಿವಾಹವಾಗದೆ ಹೊರತು ಯಾರಿಗೂ ನೆಮ್ಮದಿ ಇರೋಲ್ಲ. ಅದಕ್ಕೆ ನೀವೇನು ಹೇಳ್ತೀರಾ? ಅವರನ್ನ ಕೇಳಿದ. ನೀನು ಹೇಳೋದು 100% ಸರಿ. ಹೇಗೂ ಎಲ್ಲ ಬಂದಿದ್ದಾರೆ. ಪೂಜಾ ಇಲ್ಲೇ ಇರಲಿ. ಯಾವುದಾದ್ರೂ ಒಳ್ಳೆ ಸಂಬಂಧ ನೋಡೋಣ. ಚಿನ್ನದಂತ ಹುಡುಗಿ, ಅವಳಿಗೆ ಗಂಡಿನ ಕೊರತೆನಾ? ಆದರೆ ಅವಳು ವಿವಾಹಕ್ಕೆ ಒಪ್ಪಬೇಕು. ಅಂತೂ ನಮ್ಮ ಪ್ರಯತ್ನ ನಾವು ಮಾಡೋಣ, ಉಸಿರಿದರು. ಕಡೆಯಲ್ಲಿ ಚಾರುಲತಾ ಕರ್ಕೊಂಡು ಬಂದಿಲ್ವಾ? ವಿಚಾರಿಸಿದಾಗ, ಗುಡ್ ನೈಟ್ ಅಂಕಲ್, ಫೋನ್ ಇಡ್ತಾ ಇದ್ದೀನಿ. ಫೋನ್ ಇಟ್ಟೇ ಬಿಟ್ಟ. ಸದ್ಯಕ್ಕೆ ಈಗ ಅವನಿಗೆ ಯಾರ ಸುದ್ದಿಯೂ ಬೇಕಿರಲಿಲ್ಲ. 1 ವಾರ ರಜೆ ಹಾಕಿ ಬಂದಿದ್ರಿಂದ ಇಲ್ಲೇ ಉಳಿಯಬೇಕಿತ್ತು. ಆರಾಮಾಗಿ ಕಳೆದ. ಚಾರುಲತಾಳೊಂದಿಗೆ ಕಳೆದ ರಾತ್ರಿಗಳ ನೆನಪಾದಾಗ ಅವನೆದೆಯ ರಕ್ತ ಕುದಿಯಿತು. ನೆನಪುಗಳು ಮಧುರವಾಗಲಿಲ್ಲ. ಛೀ, ಅವಳ ನೆನಪೇ ಬೇಡ ಎಂದು ಹಳೆಯ ಪತ್ರಿಕೆಗಳಲ್ಲಿ ವಿಶೇಷ ಲೇಖನಗಳನ್ನು ಆರಿಸಿಕೊಂಡು ಬಂದು ಕೂತ. ತಿರುಗಿದ. ಓದಬೇಕೆನಿಸಲಿಲ್ಲ. ಮುಂದಿನ ಹೆಜ್ಜೆ ಯಾವುದು? ಅವನ ಪ್ರಕಾರ ತಂಗಿಯ ವಿವಾಹ. ಚಾರುಲತಾ ಏನು ಮಾಡಬಹುದು? ಆರಾಮಾಗಿ ಅಪ್ಪನ ಮನೆಯಲ್ಲಿ ಉಳಿತಾಳೆ. ಅಕ್ಕರೆಯ ಅತ್ತಿಗೆ ಅಣ್ಣ ಇರೋವಾಗ ಮಿಕ್ಕವರು ಯಾಕಬೇಕು? ಬಂದು ಮಲಗಿದ. ನೆನಪುಗಳು ಬಹಳಷ್ಟು ಘಾಸಿಗೊಳಿಸಿತು. ಬೆಳಿಗ್ಗೆ ಎದ್ದವನೇ ತಾನೇ ಹಾಲಿನ ಬೂತ್ಗೆ ಹೋಗಿ ಹಾಲಿಡಿದು ಬಂದ. ಕಾಫಿ ಮಾಡಿ ಕುಡ್ದ. ಸ್ನಾನಕ್ಕೆ ಹೋಗುವ ಮುನ್ನ ಫೋನ್ ಬಂತು. ಹಲೋ. ಎತ್ತಿದ. ತಂದೆಯ ಹಳೆಯ ಸ್ನೇಹಿತರು. ಯುಗಂಧರ್ ಬರ್ಲಿಲ್ವಾ? ಯಾಕೆ ಹೋಗಿ ಮುಂಬೈನಲ್ಲಿ ಕೂತ? ನಿನ್ ತಂಗಿ ಬಗ್ಗೆ ಏನೇನೋ ಹೇಳಕ್ ಶುರು ಮಾಡಿದ್ದಾರಲ್ಲ, ಏನ್ ಕಾಯಿಲೆ? ಕಟಕಟೆಯಲ್ಲಿ ನಿಲ್ಲಿಸಿ ಕೇಳಿದ್ರು. ಉತ್ತರಿಸಲು ಚಡಪಡಿಸಿದ. ಸಾರಿ ಅಂಕಲ್, ಅಂಥದ್ದೇನಿಲ್ಲ. ಗಂಡಿನ ತಲಾಶೆಯಲ್ಲಿದ್ದಾರೆ. ಅವಳಿಗೆ ವಿದೇಶದಲ್ಲಿರೋ ಗಂಡಿನ ಕೈ ಹಿಡಿಯೋ ಆಸೆ. ಇದೊಂದು ಸಣ್ಣ ಪ್ರಾಬ್ಲಮ್ ಅಷ್ಟೆ. ನಿಮ್ಗೆ ಕಾಯಿಲೆ ಅಂತ ಯಾರು ಹೇಳಿದ್ದು? ಅವನ ಹುಬ್ಬುಗಳು ಗಂಟಾಯಿತು. ಯಾರೋ, ಹೋಗ್ಲಿ ಬಿಡು, ನಂಗೆ ಗಾಬರಿ ಆಯ್ತು. ನಿಮ್ಮಪ್ಪ ಫೋನ್ ಮಾಡಿದ್ರೆ ನಾನು ಕೇಳ್ದೆ ಅಂತ ಹೇಳು. ಫೋನ್ ಇಟ್ಟರು. ಮೂರ್ತಿಯ ಉಸಿರು ಬಿಸಿಯಾಯಿತು. ಛೀ, ಅವ್ರ ಜೊತೆ ಸಂಬಂಧ ಬೆಳೆಸಿದ್ದೇ ತಪ್ಪಾಯ್ತು. ಎದುರು ಮನೆ ಹುಡುಗಿಗಾಗಿ ನನ್ನ ತಂಗಿ ಭವಿಷ್ಯ ಬಲಿ ಕೊಟ್ರು. ಜೋರಾಗಿಯೇ ಕೂಗಾಡಿದ. ಗೋಡೆಗಳು ಆಲಿಸಬೇಕು ಅವನ ಮಾತುಗಳನ್ನ. ಬಹಳ ಹೊತ್ತಿನ ಮೇಲೆ ನಿದ್ದೆ ಬಂತು. ತಂದೆಯ ಕಾರನ್ನು ತೆಗೆದು ಹೊರಗೆ ನಿಲ್ಲಿಸಿದ. ಆರಾಮಾಗಿ ಪೈಪ್ನಲ್ಲಿ ನೀರು ಬಿಟ್ಟುಕೊಂಡು ತೊಳೆದ. ಆಮೇಲೆ ಅರ್ಧ ಗಂಟೆಯೊರೆಸಿದ. ಎದುರುಗಡೆ ಮನೆ ಹುಡುಗ ಪಾತ್ರೆಯಲ್ಲಿ ತಿಂಡಿಯನ್ನು ಮುಚ್ಚಿ ತಂದು ಒಳಗಿಟ್ಟು ಹೋದ ನಂತರ ಹಸಿವೆನಿಸಿತು. ಆರಾಮಾಗಿ ಹೋಗಿ ಸ್ನಾನ ಮಾಡಿ ಬಂದು ತಿಂಡಿ ತಿಂದು ಮಾರ್ಕೆಟ್ಗೆ ಹೊರಟ. 10 ತಿಂಗಳ ಹಿಂದೆ ಚಾರುಲತಾ ತನ್ನ ಬದುಕಿನಲ್ಲಿ ಇರಲಿಲ್ಲ. ಹಿಂದೆ ತಾನು ಎಷ್ಟೊಂದು ಚಟುವಟಿಕೆಯಿಂದ ಇದ್ದೆ. ಈಗಲೂ ಅಷ್ಟೇ ಉತ್ಸಾಹದಿಂದ ಬದುಕಬೇಕು. ಅನಗತ್ಯವಾಗಿ ಅವಳಿಗಾಗಿ ಕೊರಗಬಾರದು. ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದ. ಹಳೇ ಜಮಾನದ ಅವಾರ ಹಾಡನ್ನ ಹಾಡುತ್ತಾ ಕಾರನ್ನು ಓಡಿಸಿದ. ಇಲ್ಲದ ಸಾಮಾನುಗಳ ಪಟ್ಟಿ ಹಿಡಿದು ಜನರಲ್ ಸ್ಟೋರ್ಗೆ ಹೋದ. ಬಿಲ್ ಕೌಂಟರ್ನಲ್ಲಿ ಬರೀ ಟೂತ್ ಪೇಸ್ಟ್ ಸೋಪು ಮಾತ್ರ ಹಿಡಿದ ಡಾಕ್ಟರ್ ನವೀನ್ನ ನೋಡಿ ಮುಖ ತಿರುಗಿಸಿದ. ಪರಿಚಯ ಇಲ್ಲದವನಂತೆ. ಹಲೋ ಮೂರ್ತಿ. ತಾನಾಗಿಯೇ ಹತ್ತಿರಕ್ಕೆ ಬಂದು ಮಾತನಾಡಿಸಿದ. ಹಲೋ ಎಂದವನು ಕೌಂಟರ್ನಲ್ಲಿ ತನ್ನ ಸಾಮಾನುಗಳ ಬಿಲ್ ರೆಡಿ ಮಾಡಿಸಿ ಅವನನ್ನ ಸವರಿಕೊಂಡೇ ತನ್ನ ಪಾಡಿಗೆ ತಾನು ಹೋದ. ಅವನಿಗೆ ಡಾಕ್ಟರ್ ನವೀನ್ನಲ್ಲಿ ಮಾತು ಬೇಕಿರಲಿಲ್ಲ. ಈಗಿನ ಎಲ್ಲ ಸಂಕಷ್ಟಗಳಿಗೂ ನೇರವಾಗಿ ಅವನೇ ಕಾರಣ. ಡ್ರೈವ್ ಮಾಡಿಕೊಂಡು ಮಾರ್ಕೆಟ್ಗೆ ಹೋದ. ತರಕಾರಿ ಖರೀದಿಸಿ ತಂದು ಕಾರಿನಲ್ಲಿ ಇಡುವಾಗ ಅವನ ಕಣ್ಣುಗಳು ಡಾಕ್ಟರ್ ನವೀನ್ನ ಹುಡುಕಿಯಾಡದ್ವು. ಅದು ಅವನ ಮೇಲಿನ ಪ್ರೀತಿಯಿಂದ ಅಲ್ಲ, ದ್ವೇಷದಿಂದ. ಮನೆಗೆ ಬಂದವನೇ ತರಕಾರಿ ಬಿಡಿಸಿ ಬೇಳೆ ತರಕಾರಿ ಹಾಕಿ ಕುಕ್ಕರ್ನಲ್ಲಿಟ್ಟ. ಫ್ರಿಡ್ಜ್ ಎಲ್ಲ ಖಾಲಿ ಮಾಡಿ ಕ್ಲೀನ್ ಮಾಡಿದ. ಎಷ್ಟೋ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿದ.
ಅದನ್ನೆಲ್ಲ ಅವನು ಮೊದಲು ತಾನೇ ಮಾಡುತ್ತಿದ್ದ. ಚಾರುಲತಾ ಅವನ ಬದುಕಿನಲ್ಲಿ ಅಡಿ ಇಟ್ಟ ಮೇಲೆ ಒಂದಿಷ್ಟು ಸೋಮಾರಿತನ ಕಲಿಸಿದ್ಲು. ಅವಳನ್ನ ಜಾಡಿಸಿ ಹೋದಂತೆ ಈ ಸೋಮಾರಿತನವನ್ನ ತನ್ನ ದಿನಚರಿಯಿಂದ ಹೊರದೊಡಿಸಿ ಬಿಡಬೇಕೆನಿಸಿತು. ಮಧ್ಯಾಹ್ನ ಊಟ ಮಾಡಿ ಮಲಗಿದ್ದಾಗ ಕಾಲಿಂಗ್ ಬೆಲ್ ಸದ್ದಾಯ್ತು. ಬೇಸರದಿಂದಲೇ ಮೈ ಮುರಿಯುತ್ತಾ ಬಂದು ಬಾಗಿಲು ತೆರೆದಾಗ ಎದುರಿಗೆ ನಿಂತಿದ್ದವರು ವಾಸುದೇವಯ್ಯ. ಮಾತನಾಡಲು ಅವನಿಗೆ ಇಷ್ಟವಿಲ್ಲ. ಹಾಗೆಂದು ಮುಖದ ಮೇಲೆ ಏಳಲು ಅವರ ವಯಸ್ಸು ಅಡ್ಡಿ ಬಂತು. ಬನ್ನಿ ಎಂದು ಮುಖ ಗಂಟಾಕಿಯೇ ಹೇಳಿದ. ಅತ್ಯಂತ ತಾಳ್ಮೆಯಿಂದ ವಾಸುದೇವಯ್ಯ ಒಳಬಂದು ಸೋಫಾ ಹಂಚಿಗೆ ಕೂತರು. ಅವರಿಗೆ ಮಗಳ ಬದುಕು ಮುರಾಬಟ್ಟೆಯಾಗುವುದು ಬೇಕಿರಲಿಲ್ಲ. ಯಾವಾಗ ಬಂದಿದ್ದು? ಮೃದುವಾಗಿ ವಿಚಾರಿಸಿದ್ರು. ನಿನ್ನೆ ಬಂದಿದ್ದು. ಬೇಜಾರು ಮಾಡ್ಕೋಬೇಡಿ. ಸ್ಪಷ್ಟವಾಗಿ ಹೇಳ್ಬೇಕು ಅಂದ್ರೆ ನಿಮ್ಮೊಂದಿಗಿನ ಸಂಬಂಧ ನನ್ನ ಪಾಲಿಗೆ ಮರ್ತಂತೆ. ಸುಮ್ಮನೆ ಆ ವಿಷಯನ ಎತ್ತಿ ಕಹಿ ಮಾಡ್ಕೊಳ್ಳೋದು ಬೇಡ, ಸ್ಪಷ್ಟವಾಗಿಯೇ ಅಂದ. ಮಾತಾಡದೆ ಸುಮ್ಮನೆ ಕೂತರು ವಾಸುದೇವಯ್ಯ. ಬದುಕನ್ನ ಬಲ್ಲವರು. ಎಷ್ಟೋ ಬದಲಾವಣೆ ಬಂದಿದ್ರೂ ಹೆಚ್ಚಿನ ನೋವು, ಸಮಸ್ಯೆ, ಅವಮಾನ ಹೆಣ್ಣಿಗೆಂದು ಗೊತ್ತು. ಇದ್ರಲ್ಲಿ ಚಾರುಲತಾ ತಪ್ಪಿಲ್ಲ ಎಂದರು. ನಿಮ್ದೇ ತಪ್ಪು. ನನ್ನ ತಂಗಿ ಯಾವುದ್ರಲ್ಲಿ ಕಡಿಮೆ ಇದ್ಲು? ನನ್ನ ಕುಟುಂಬನ ಅವಮಾನಿಸಿಬಿಟ್ರಿ. ಉದ್ವೇಗದಿಂದ ಬುಸುಗುಟ್ಟಿದ. ವಾಸುದೇವಯ್ಯನ ಗಂಟಲು ಹಿಡಿದಂತಾಯ್ತು. ದಯವಿಟ್ಟು ತಪ್ಪು ತಿಳ್ಕೋಬೇಡ ಮೂರ್ತಿ. ಎದ್ರು ಬದ್ರು ಮನೆಗಳು. ನೀರದ, ನವೀನ್ ಒಬ್ಬರನ್ನೊಬ್ರು ಮೆಚ್ಚಿಕೊಂಡಿದ್ರು. ನನ್ಗೂ ಇಷ್ಟವಾಯ್ತು. ನಿನ್ ತಂಗಿ ಯಾವುದ್ರಲ್ಲೂ ಕಡಿಮೆ ಇಲ್ಲ. ನಿಮ್ಮ ಕುಟುಂಬನ ಅವಮಾನಿಸೋ ಇರಾದೆ ನಮ್ಗೆ ಇರಲಿಲ್ಲ. ಅದು ನಿಶ್ಚಯವಾದ ಸಂಬಂಧ, ಬಿಡೋ ಹಂಗಿರ್ಲಿಲ್ಲ. ನಮ್ರತೆಯಿಂದ ತಿಳಿ ಹೇಳಿದ್ರು. ಮಗಳು ಗಂಡ ಬಿಟ್ಟ ಹೆಣ್ಣಾಗಿ ಬದುಕುವುದು ಅವರಿಗೆ ಸುತಾರಾಮ್ ಬೇಕಿರಲಿಲ್ಲ. ತೀಕ್ಷ್ಣವಾಗಿ ಅವಳತ್ತ ನೋಡಿದ. ಹಿಂದೆ ಗೌರವಿಸುತ್ತಿದ್ದ ಮನುಷ್ಯ ಈಗ ಅಂಥ ಭಾವವಿಲ್ಲದಿದ್ರೂ ಅಗೌರವ ತೋರಲಾರ. ನಿಮ್ಗೆ ಇಷ್ಟವಾಯ್ತು. ನಿಮ್ಮ ಮಗಳಿಗೆ ಮತ್ತಷ್ಟು ಇಷ್ಟವಾಯ್ತು. ಅವಳಿಗೆ ಅವಳ ತವ್ರ ಮನೆ ಸುಖ, ಸಂತೋಷ, ನೆಮ್ಮದಿ ಮುಖ್ಯವಾಗಿತ್ತು. ನನಗೂ ಅಷ್ಟೆ. ನನ್ನಪ್ಪ, ಅಮ್ಮ, ತಂಗಿಯ ನಂತರವೇ ಮಿಕ್ಕೆಲ್ಲ ಸಂಬಂಧಗಳು. ಈ ತಿಳುವಳಿಕೆ ನಿಮ್ಗೆ ಮಾತ್ರವಲ್ಲ, ನಿಮ್ಮ ಮಗಳಿಗೆ ಹೆಚ್ಚಿಗೆ ಇರಬೇಕಿತ್ತು. ಸ್ವಂತ ನಾದಿನಿನ ಸಾವಿನ ದೌಡಿಗೆ ನೂಕ್ಬಿಟ್ಲು. ನನಗೆ ಹೆಚ್ಚಿಗೆ ಮಾತಾಡೋಕೆ ಇಷ್ಟವಿಲ್ಲ, ಅಲ್ಮುಡಿಯನ್ನು ಕಚ್ಚಿಡಿದು ಹೇಳಿದ. ಅವನು ಪೂರ್ತಿ ತಾಳ್ಮೆ ಕಳೆದುಕೊಳ್ಳುವ ಮುನ್ನ ಅಲ್ಲಿಂದ ಹೋಗುವ ಅಗತ್ಯವಿತ್ತು. ವಾಸುದೇವಯ್ಯ ಅಳುವುದೊಂದೇ ಬಾಕಿ ಇತ್ತು. ಖಂಡಿತ ಇಲ್ಲ, ಇದರಲ್ಲಿ ಅವಳ ತಪ್ಪೇನಿಲ್ಲ ಎಂದರು. ನನ್ನ ಒಂದು ಮಾತಿಗೆ ಉತ್ತರ ಹೇಳಿ. ಚಾರುಲತಾ ಬೇಡವೆಂದು ಹಠ ಮಾಡಿದ್ರೆ ನೀವು ಮಗನ ವಿವಾಹ ಮಾಡೋ ಸಾಧ್ಯತೆ ಇತ್ತಾ? ಆಗ ನಿಮ್ಗೆ ಮಗಳು, ಅಳಿಯ, ಅವರ ಭವಿಷ್ಯ ಮುಖ್ಯವಾಗ್ತಾ ಇತ್ತು. ಹೀಗೇಳಿ ಕೇಳಿದ. ಆ ಮನುಷ್ಯ ತಲೆ ತಗ್ಗಿತು. ಹೌದು, ಚಾರುಲತಾ ಹಠ ಹಿಡಿದಿದ್ರೆ ಖಂಡಿತ ನಿಲ್ಲುತ್ತಿದ್ದುದು ಮಗಳ ಪರವೇ. ಮುಂದಿನ ದಿನಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಡಾಕ್ಟರ್ ನವೀನ್ ಕೂಡ ತೆಪ್ಪಗೆ ಪೂಜಾ ಕುತ್ತಿಗೆಗೆ ತಾಳಿ ಕಟ್ತಿದ್ದ. ಇದು ಸತ್ಯವೇ. ಅಳಿಯನ ಕೋಪಕ್ಕೆ ಅರ್ಥವಿತ್ತು. ಆರ್ಲಿಕ್ಸ್ ಮಾಡಿಕೊಂಡು ಅವರ ಮುಂದಿಟ್ಟ ಮೂರ್ತಿ. ಕುಡೀರಿ. ಇನ್ನ ಯಾವುದೇ ಮಾತುಗಳು ಬೇಡ. ನಂಗೆ ಬೇರೆ ಕೆಲಸವಿದೆ. ಹೊರಗೆ ಹೋದವನು ನಲ್ಲಿ ಆನ್ ಮಾಡಿ ಪೈಪ್ನಿಂದ ನೀರು ಹಾಕತೊಡಗಿದ. ಅವನ ಮಿದುಳು, ಮನಸ್ಸು, ಮೈ ಕೋಪದಿಂದ ಮುಸುಗುಟ್ಟುತ್ತಿತ್ತು. ಆರ್ಲಿಕ್ಸ್ ಕಪ್ ಎತ್ತಲಾಗಲಿಲ್ಲ ವಾಸುದೇವಯ್ಯನಿಂದ. ಸೋತವರಂತೆ ನಿಧಾನವಾಗಿ ಹೊರಗೆ ಬಂದಾಗ ಆರಾಮಾಗಿ ತನ್ನ ಪಾಡಿಗೆ ತಾನು ನೀರು ಹಾಕುತ್ತಿದ್ದ ಮೂರ್ತಿ ಪೈಪ್ನ ಕೆಳಗೆ ಹಾಕಿ ಹೋಗಿ ಗೇಟು ತೆರೆದ. ಅವರು ಹೊರಗೆ ಹೋದ ಮೇಲೆ ಗೇಟು ಹಾಕಿ ಅವರತ್ತ ಕೂಡ ನೋಡದೆ ಬಂದು ತನ್ನ ಕೆಲಸದಲ್ಲಿ ಮಗ್ನನಾದ. ಮನಸ್ಸುಗಳು, ಸಂಬಂಧಗಳು ಹೇಗೆ ಮುರಿದು ಹೋಗುತ್ತೆ. ನಲ್ಲಿ ನಿಲ್ಲಿಸಿ ಒಳಗೆ ಬಂದ. ಚಾರುಲತನ ಬಾಯಿಗೆ ಬಂದಂತೆ ಬೈಯಬೇಕೆನಿಸಿತು. ತಂಗಿಯ ಬಗೆಗಿನ ಪೂರ್ಣ ಪ್ರಮಾಣದ ಸಹಾನುಭೂತಿ ಅವಳ ಹಠವನ್ನ ಮರೆಸಿತ್ತು. ಸಂಜೆ ನಡೆದೇ ವಾಕ್ ಹೊರಟಾಗ ತಿರುವಿನಲ್ಲಿ ಸಿಕ್ಕ ಕಮಲ ಒಂದು ಹೊಸ ವಿಷಯ ತಿಳಿಸಿದ್ಲು. ಚಾರುಲತಾ ಅಪಾಯಿಂಟ್ಗೆ ಸೇರ್ಕೊಂಡಿದ್ದಾಳೆ. ಉದ್ವೇಗಗೊಳ್ಳದೆ ಬಲವಂತದ ಮುಗುಳ್ನಗೆಯನ್ನ ಮುಖದ ಮೇಲೆ ಎಳೆದಂದ. ಗೊತ್ತು. ಇದೇನು ಇಲ್ಲಿ ಎಂದ. ನಿಮ್ಮ ಮನೆಗೆ ಬರೋ ಪ್ರೋಗ್ರಾಮ್ ಇತ್ತು. ಅಂಕಲ್ ಆಂಟಿ ಇಲ್ವಲ್ಲ, ಬಂದು ಪ್ರಯೋಜನವಿಲ್ಲ. ಚಾರುಲತಾಗೆ ಡೈವರ್ಸ್ ಕೊಡ್ತೀಯಾ? ಬೀದಿ ಎಂಬುದು ಮರೆತು ವಿಚಾರಿಸಿದಾಗ ಕೆನ್ನಿಗೊಂದು ಬಾರಿಸಬೇಕೆನಿಸ್ತು. ನೀನಿನ್ನ ಚಿಕ್ಕೋಳು, ಅವೆಲ್ಲ ದೊಡ್ಡ ವಿಷಯಗಳು. ಇನ್ನು ವಿವಾಹವಾಗದ ನಿನ್ನಂತವರು ಡೈವರ್ಸ್ ಬಗೆಯಲ್ಲಿ ಮಾತಾಡೋದು ಒಳ್ಳೇದಲ್ಲ. ಕಾಫಿ ಕುಡಿತ್ಯಾ? ವಿಚಾರಿಸಿದ ನೆಂಟಸ್ತಿಕೆಯ ಸಲಿಗೆಯಿಂದ. ಖಂಡಿತ. ನೀನು ಸಿಕ್ಕೇ ಬಹಳ ದಿನವಾಯ್ತು. ಮದ್ವೆಯಾದ್ಮೇಲೆ ಸಿಕ್ಕೇ ಇಲ್ಲ. ಇವತ್ತು ಎಲ್ಲ ಕಕ್ಕಿಸ್ತೀನಿ, ಉತ್ಸಾಹ ತೋರಿದ್ಲು. ಹತ್ತಿರದ ಹೋಟೆಲ್ಗೆ ಹೋದ್ರು. ಮೆನು ಕಾರ್ಡ್ ತಗೊಂಡ ಕಮಲ ಬೇಕೆನಿಸಿದ್ದಕ್ಕೆ ಆರ್ಡರ್ ಮಾಡಿದ್ಲು. ಅವಳ ಸ್ವಭಾವ ಹೊಸದಲ್ಲ, ಹತ್ತಿರದ ನೆಂಟಸ್ತಿಕೆಯೇ. ಹೇಗಿದ್ದಾಳೆ ಪೂಜಾ?
ಕೇಳಿದ್ಲು. ಅವಳಿಗೇನು, ಚೆನ್ನಾಗಿದ್ದಾಳೆ. ನಿನ್ ವಿಷಯ ಏನು? ಪ್ರಶ್ನೆ ಹಾಕಿದ ಟೇಬಲ್ ಮೇಲೆ ತಾಳ ಹಾಕುತ್ತಾ. ಅಂಥದ್ದೇನಿಲ್ಲ. ಇದೇನು ಇಲ್ಲಿ ಎಂದಳು. ಮೂರ್ತಿ ಸುತ್ತಮುತ್ತಲು ನೋಡಿಕೊಂಡು ಆಶ್ಚರ್ಯದಿಂದ, ಇದೇನಾದ್ರೂ ಚಂದ್ರಮಂಡಲನಾ? ಹೊಸ ಗ್ರಹದ ಅನ್ವೇಷಣೆಯಲ್ಲಿ ಇಲ್ಲಿಗೆ ಬಂದಿದ್ದೀವಾ? ನಂಗೇನೂ ಹಾಗೆ ಕಾಣೋಲ್ಲ ಅಂದ ತಮಾಷೆಯಾಗಿ. ಪಕ್ಕಪಕ್ಕನೆ ನಕ್ಕಳು ಕಮಲ. ಅವಳ ಪ್ರಕಾರ ಮೂರ್ತಿ ಬಹಳ ಒಳ್ಳೆಯವ. ಅವಳಿಗೆ ಈಗ ಕೋಪ ಬಂದಿದ್ದು ಚಾರುಲತಾ ಮೇಲೆ. ಅನ್ಯಾಯವಾಗಿ ಮೂರ್ಖತನದಿಂದ ತನ್ನ ವೈವಾಹಿಕ ಜೀವನ ಬಲಿ ಕೊಟ್ಲು. ಅದು ಅಹಂಕಾರವಾಗಿ ಕಂಡಿತು. ಬರೀ ತಮಾಷೆ ಮಾಡ್ತೀಯ. ನೀನು ಏನೇನು ಬದಲಾಗಿಲ್ಲ. ರಜಾ ಹಾಕಿ ಬಂದಿದ್ಯಾ, ಇಲ್ಲ ಚಾರುಲತಾಳೊಂದಿಗೆ ಸಂಧಾನ ಆರಂಭಿಸಲು ಸೂಕ್ತ ಸಮಯಕ್ಕಾಗಿ ಅವರನ್ನೆಲ್ಲ ಮುಂಬೈಗೆ ಕಳಿಸಿದ್ಯಾ? ಕೇಳಿದ ಕೂಡಲೇ ಮೂರ್ತಿಯ ಕೋಪ ನೆತ್ತಗೇರಿತು. ನಿಂಗೆ ತಿಂಡಿ ತಿಂದು ಶಾಂತವಾಗಿ ಹೊರಗೆ ಹೋಗೋ ಆಸೆ ಇದ್ರೆ ತೆಪ್ಪಗಿರು. ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ. ಮುಖ ಗಂಟಿಕ್ಕಿ ಗದರಿದ. ತೀರಾ ಸಪ್ಪಗಾಗಿ ಬಿಟ್ಟಳು ಕಮಲ. ಚಾರುಲತಾ ಮೇಲೆ ಕೋಪ ತಗ್ಗಿಲವೆನಿಸಿತು. ಇದು ಎಲ್ಲಿಗೆ ತಲುಪುತ್ತೋ? ಕ್ಷಣ ನೊಂದಳು ಕೂಡ. ಎಕ್ಸ್ಕ್ಯೂಸ್ ಮೀ, ಇನ್ನೊಂದು ಮಾತು ಆಡೋಲ್ಲ. ನಿನ್ನ ಮನಸ್ಸು ಇಷ್ಟೊಂದು ಕೆಟ್ಟಿದೆ ಅಂತ ಅಂದ್ಕೊಳ್ಳಿಲ್ಲ. ಕ್ಷಮೆ ಯಾಚಿಸಿದ್ಲು. ಅವನು ತಿಂದಿದ್ದು ಬರೀ ಒಂದು ವಡೆ ಮಾತ್ರ. ಅಲ್ವಾ, ಮೈಸೂರ್ ಪಾಕ್ನ ನಂತರ ಪರೋಟ ತರಿಸಿಕೊಂಡು ತಿಂದ ನಂತರವೇ ಬಿಲ್ ಬಂದಿದ್ದು. ಕಮಲ ಮತ್ತು ಚಾರುಲತಾ ನಡವಳಿಕೆಯನ್ನು ತಕ್ಷಣ ಮೂರ್ತಿಯ ಮನಸ್ಸು ತೂಗಿ ನೋಡಿತು. ನಗು, ಮಾತು ಎಲ್ಲ ಮೃದುವೆ. ನೋವಿನಿಂದ ಅವನ ಮನ ಒದ್ದಾಡಿತು. ಚಾರುಲತಾ. ಅವನ ಹೃದಯ ಪಿಸುಗುಟ್ಟಿದಾಗ ಗಟ್ಟಿಯಾದ. ಮನೆಗೆ ಬರ್ತೀಯಾ? ಬಿಲ್ ಕೊಟ್ಟ ನಂತರ ಕೇಳಿದ್ರು. ಹೊರಗೆ ಬಂದ ನಂತರ ಎಚ್ಚರಿಸಿದ. ಅಪ್ಪಿ ತಪ್ಪಿ ಕೂಡ ನೀನು ಚಾರುಲತಾ ಸುದ್ದಿ ಎತ್ತಬಾರ್ದು. ಅದು ತೊಡೆದು ಹೊಡೆದ ಸಂಬಂಧ. ಕಟುಕು ಹೃದಯದವಳು ಕಿಡಿಕಾರಿದ. ಕಮಲ ಮುಖ ತೀರ ಸಪ್ಪಗಾಯಿತು. ಏನು ತಿಳ್ಕೊಬೇಡ. ಇನ್ನೊಂದ್ಸಲ ಬರ್ತೀನಿ. ಅಂಕಲ್ ಆಂಟಿ ಬಂದ್ಮೇಲೆ ಫೋನ್ ಮಾಡೋ ಕೇಳು. ಅಮ್ಮ ಒಂದ್ ಮಾತು ಹೇಳ್ಬಾ ಅಂದ್ರು. ಗಂಡು ಪೈಲಟ್, ನೋಡೋಕು ಹ್ಯಾಂಡ್ಸಮ್ ಆಗಿದ್ದಾರಂತೆ. 5 ಜನ ತಂಗಿರು. 5 ರಿಂದ 10 ಲಕ್ಷ ಆಫರ್ ಮಾಡ್ತಾ ಇದ್ದಾರೆ. ನಮ್ಮಂತವ್ರಿಗೆ ನಿಲುಕೋದಲ್ಲ. ಬೇಕಾದ್ರೆ ಪೂಜಾಗೆ ನೋಡ್ಲಿ ಅಂತ ಹೇಳ್ ಕಳ್ಸಿದ್ರು ಎಂದು ತನ್ನ ಪರ್ಸಿನಿಂದ ಜಾತಕ ಫೋಟೋ ತೆಗೆದುಕೊಟ್ಟಳು. ನೋಡಿ ಜೇಬಿಗೆ ಸೇರಿಸಿದ ಮೂರ್ತಿ. ಆಯ್ತು, ಅಪ್ಪ ಅಮ್ಮ ಬರ್ಲಿ. ಅವಳು ಸ್ವಲ್ಪ ಚೇತರಿಸ್ಕೋಬೇಕು. ಆಮೇಲೆ ವಿವಾಹದ ಪ್ರಸ್ತಾಪ ಮಾಡಬಹುದೇನೋ, ನೋಡೋಣ ಎಂದ ದೂರಕ್ಕೆ ನೋಟ ಹರಿಸುತ್ತಾ. ಮುಂದುವರೆಯುವುದು.